ಗ್ಲಾಸ್ ಹೌಸು ಏನೋ ಗ್ಲಾಸ್ ಇಂದ ವಾಟರ್ ಫಿಲ್ ಮಾಡಿರ್ತಾರೆ. ನೆಕ್ಸ್ಟ್ ಲೇಯರ್ ಅಲ್ಲಿ ಹನಿ ಫಿಲ್ ಮಾಡಿರ್ತಾರೆ. ನಂಗೆ ಪೆನಾಲ್ಟಿ ಬಿತ್ತು ಏನಾಗಿ ಟೀ ಎಸ್ಟೇಟಿಗೆ ಬಂದಿದೆ. ಫೋಟೋ ಗೀಟ ಎಲ್ಲ ತಕ್ಕೊಂಡು ಮಸ್ತು ಮಸ್ತ್. ಒಂದು ದೇವಸ್ಥಾನ ಇದೆ ನೋಡ್ರಿ. ಇವ್ರ ಹೆಸರು ಗೊತ್ತಿಲ್ಲ ಗೈಸ್ ನಮ್ಗೆ. ಗ್ಲಾಸ್ ಹೌಸು ಏನೋ ಗ್ಲಾಸಿಂದ ಏನೋ ಸ್ಟೇರ್ ಮೇಲೆ ಏನೋ ನಡ್ಕೊಂಡು ಹೋಗೋದು ಬ್ರಿಡ್ಜು ಟೈಪು. ನಾವಿವಾಗ ಅಲ್ಲಿಗೆ ಹೋಗಲ್ಲ ಸದ್ಯಕ್ಕೆ, ವಾನ ಇವಾಗ ಊಟ ಮಾಡ್ಕೊಂಡು ನೋಡ್ರಿ ಏನೋ ನೀ ಕೋಲ ಅಂತೆ ಅಲ್ಲಿಗೆ ಬಂದಿದ್ದೀವಿ. ಅದೇನೇನೋ ಮಾಡ್ತಾರಂತೆ, ನೋಡೋಣ ಬರ್ರಿ ತೋರಿಸ್ತೀನಿ. The starting point, the honey which collecting from the farm, forest, everywhere we will fill inside the container. This container is 500 liter total, and also there is 2 layers. Outer layer water, the second big layer only we will fill the honey. But inside the container there is no mixing water and honey. Then we will heat the water in first layer just 20 to 30 degrees Celsius. Then this first layer water heat will get to honey also. Second layer honey also, that time impurities in honey it will come up. Then ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. Using this pipeline we pass the honey to this machine. So passing then this filter will remove all the waste, dust particles, everything. Honey will reach and store here. Then after this wheels will start rotating slowly, just at 3 RPM speed. I'll show you. See like this. So this wheels rotating and honey also will be rotating. And inside, see there is a blower, air blower machine. From that blower, air will blow directly into the wheels. So that time, if more water content in honey, this machine will evaporate and that moisture will go through this pipeline flow. Okay. Then purified honey will go there through this pipeline. From there we collecting and packing in locally like this. ಈ ಥರ ಹನಿ ಕನೆಕ್ಟ್ ಮಾಡುತ್ತಂತೆ. ಕಲೆಕ್ಟ್ ಮಾಡೋದಲ್ವ ಇದು? ಇದು ಬಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೇನೆ ಮಾಡೋಣ. ಇದು 500 ಲೀಟರ್ಸ್ ಜಾರು. ಇದರಲ್ಲಿ 2 ಲೇಯರ್ ಇರುತ್ತೆ. ಫಸ್ಟ್ ಲೇಯರಲ್ಲಿ 20 ಡಿಗ್ರಿ ಸೆಲ್ಸಿಯಸ್ ವಾಟರ್ ಫಿಲ್ ಮಾಡಿರ್ತಾರೆ. ನೆಕ್ಸ್ಟ್ ಲೇಯರಲ್ಲಿ ಹನಿ ಫಿಲ್ ಮಾಡಿರ್ತಾರೆ. ಹನಿ ಫಿಲ್ ಮಾಡಿ ಇದರಿಂದ ವೇಸ್ಟ್ ಮೆಟೀರಿಯಲ್ಸ್ ಎಲ್ಲ ಮೇಲೆ ಬರುತ್ತೆ. 20 ಡಿಗ್ರಿ ಸೆಲ್ಸಿಯಸ್ ವಾಟರ್ ಇಟ್ಟಿರೋದ್ರಿಂದ ಹನಿ ಎಲ್ಲ ಮೇಲೆ ಬಂದು ವೇಸ್ಟ್ ಪಾರ್ಟಿಕಲ್ಸ್ ಎಲ್ಲ ಮೇಲೆ ಬರುತ್ತೆ. ಆಮೇಲೆ ಹನಿನ ಈ ಪೈಪಿಂದ ಪಾಸ್ ಮಾಡ್ತಾರೆ. ಈ ಪೈಪಿಂದ ಪಾಸ್ ಮಾಡಿದಾಗ ವೇಸ್ಟ್ ಮೆಟೀರಿಯಲ್ಸ್ ಎಲ್ಲ ಇಲ್ಲಿ ಕಲೆಕ್ಟ್ ಆಗಿ ಪ್ಯೂರ್ ಹನಿ ಅದರಲ್ಲಿ ಹೋಗುತ್ತೆ. ಅದರಲ್ಲಿ ಹೋದ್ಮೇಲೆ ಮಿಷಿನ್ ಆನ್ ಮಾಡಿದಾಗ ಅದು ರೊಟೇಟ್ ಆಗುತ್ತೆ. ಆ ರೊಟೇಟ್ ಆಗ್ತಾನೆ ಹನಿ ಹಂಗೆ ಮೇಲೆ ಹೋಗುತ್ತೆ. ಆ ರೊಟೇಟ್ ಆಗಿರೋ ಹನಿ ಮತ್ತೆ ಹೋಗಿ ಆ ಜಾರಲ್ಲಿ ಕಂಟೈನ್ ಆಗುತ್ತೆ. ಅದರಿಂದ ಈ ಬಾಟಲ್ ಫಿಲ್ ಮಾಡ್ತಾರೆ. ಕನ್ನಡದವ್ರು ಯಾರು ಇದ್ದೀರಾ? ಅಪ್ಪಾಟ ಕನ್ನಡಿಗರು ನಿಮ್ಮಂಥವ್ರು ನೋಡ್ಕೊಳ್ರಪ್ಪ. ಇದೆಂತ ನೋಡಂಬರ್ರಿ ಏನೈತೆ ಅಂತ ಗೊತ್ತಿಲ್ಲ. ಇದೇನಪ್ಪ? ಏನಿಲ್ಲ ಹನಿ ಹೆಂಗಿರುತ್ತೆ ಅಂತ ಮೊದಲು ಮೊಟ್ಟೆ ಇಡುತ್ತೆ. ಮೊಟ್ಟೆ ಎಡಲ್ಟು Egg, larva gambhir, pupa, ಫೈನಲ್ 21 days चाहिए. 21 ಡೇಸ್ ಬೇಕು. ಈಗ ಹನಿ ಬಿ ದೊಡ್ಡದಾಗೋದಕ್ಕೆ 21 ಡೇಸ್ ಬೇಕು. ಎಕ್ಸ್ಪ್ಲೇನ್ ಮಾಡೋದೇನೈತೆ, ಕಾಲು ಅವು ಇವು ಎಕ್ಸ್ಪ್ಲೇನ್ ಈಗ ಏನೇನೋ ಐತೆ ನೋಡ್ರಿ. ಏನೇನೋ ಇಲ್ವಾ ಅಲ್ಲಿ ಓದು. ಇದನ್ನ ಕಟ್ ಮಾಡೋದು ಇದು. These are the 3 types of bees in one bee. क्वीन का काम खाली अंडा डालने का काम है. 1000 अंडा है डेली. एंड ए फीमेल है एंड वर्कर बी फीमेल है. वर्कर बी क्या करती है मतलब में हनी कलेक्शन, हनी स्टोरिंग,
अटैकिंग डिफेंडिंग सब वर्कर बीज करते हैं. फीडिंग जॉब है ना, ये लार्वा स्टेज में फीड करना चाहिए फूड. फूड फीड करने का काम भी वर्कर बीज करते हैं. ड्रोन भी मेल बीज है, लेजी बीज है, कोई काम नहीं करेगा. इसलिए लेजी बीज बोलते हैं. खाली एक ही काम करेगा, मीटिंग करते हैं. मीटिंग करने का बाद मर जाए. ಗೊತ್ತೈತೆ ಹೇಳಿದ್ದು ಹೇಳು ನಮ್ಮ ಆಡಿಯನ್ಸ್ಗೆ ಹೇಳು. ನರೇಶನ್ ಹತ್ರ ಹೇಳಿಸ್ತೀನಿ ಬರೀ. ಎಲ್ಲ ಕೆಲಸ ವರ್ಕರ್ ಮೇಲೆ ಮಾಡುತ್ತಲ್ಲ, ಆ ವರ್ಕರ್ ನೀವೇ ವೆಯ್ಟ್ ಮಾಡಿಕೊಂಡು ಸ್ಟಿಂಗನ್ನು ಕಟ್ ಮಾಡಿದಾಗ ಇಂಟರ್ನಲ್ ಪಾರ್ಟ್ಸ್ ಎಲ್ಲ ವರ್ಕ್ ಆಗಲ್ಲ. ಬಂದಿದ್ದಕ್ಕೆ ಇಲ್ಲಿಗೆ ನನಗೆ ಪೆನಾಲ್ಟಿ ಬಿತ್ತು ಏನಾಗಿ ಪೆನಾಲ್ಟಿ ಬಿದ್ದು ಇವಾಗ ಇಲ್ಲಿ ಜೋಕಾಲಿ ಆಡ್ತಾ ಇದೆ ನೋಡ್ರಿ. ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಅಂತ ಅಲ್ಲೇ ಮೇಲ್ಗಡೆ ಐತಂದೆ. ಮೇಲ್ಗಡೆ ಹೋಗಿ ಒಂದೊಂದು ಒಳ್ಳೊಳ್ಳೆ ಫೋಟೋ ತಗೊಂಡು ಬರೋಣ ಬರ್ರಿ. ಅಲ್ಲೇನು ಬ್ಯಾಕ್ ಏನೋ ವಾಟರ್ ಐತಂತೀರಿ ನೋಡು. ಇಷ್ಟೇ ಇರೋದಿಲ್ಲ. ಟೀ ಎಸ್ಟೇಟಿಗೆ ಬಂದಿದೆ ನೋಡ್ರಿ. ಮಸ್ತ್ ಅಲ್ವ, ಮಸ್ತ್ ಕಾಣಕ್ಕೆ ಕುಂತಿದ್ರಿಪ್ಪ. ಆದ್ರೆ ನಮಗೆ ಸುಸ್ತ ಹಾಕತ್ತಿತ್ರಿಪ್ಪ. ನನ್ನ ಮಕ್ಕಳು ಸಾಹಸ ಮಾಡಿ ಬೇಡ ರೋದ್ನೆ. ನಮ್ಮ ಗಾಡಿ ಅಲ್ಲೈತಿ, ಅಲ್ಲಿಗೆ ಹಾಕ್ಬಿಟ್ಟು ಇದೇನು ಹಾಕೋರಪ್ಪ, ಏನೋನಪ್ಪ ನೋವು ಆಯ್ತಿದೆ ನೋಡ್ರಿ. ಮಸ್ತ್ ಬರ್ತಾವ ಬಿಸಿಲು. ಗಾಯ್ಸ್ ಯಾಕೋ ಅಕ್ಷಿ ಬರ್ತಾಯಿದೆ ಗಾಯ್ಸ್. ಫುಲ್ಲು ಫೋಟೋ ಗೀಟ ಎಲ್ಲ ತಕ್ಕೊಂಡು ಮಸ್ತ್ ವ್ಯೂ ಮಾತ್ರ ನೋಡ್ರಿ ಹೆಂಗೈತೆ. ಇವಾಗ ಟೈಮ್ ಬೇರೆ ಆಯಿತು, ಹೋಗೋಣ. खत्म. बाय बाय, टाटा, गुड बाय, गया.